ಡಿಲಿವರಿ ಆದ ತಕ್ಷಣ ಮಗುಗೆ ಜೇನುತುಪ್ಪ, ಬೆಲ್ಲದ ನೀರು, ಸಕ್ಕರೆ ಕೊಡ್ಬೋದಾ ಡಾಕ್ಟರ್? ಮಗು ಹುಟ್ಟಿದ ತಕ್ಷಣ ತಾಯಿಯ ಎದೆ ಹಾಲನ್ನ ಬಿಟ್ಟು ಬೇರೆ ಯಾವುದನ್ನು ಕೊಡಬಾರದು. ಯಾಕೆ ಅಂತಂದ್ರೆ ನೀವು ಜೇನುತುಪ್ಪ, ಬೆಲ್ಲದ ನೀರು, ಸಕ್ಕರೆ ಇವೆಲ್ಲ ಕೊಟ್ಟಾಗ ಏನಾಗುತ್ತೆ, ಮಗು ಹುಟ್ಟಿದ ತಕ್ಷಣ ಅಷ್ಟು ಇಂಟೆಸ್ಟೈನ್ ಕರುಳು ಅಂತ ಏನ್ ಹೇಳ್ತೀವಿ ಅದು ಡೆವಲಪ್ಮೆಂಟ್ ಆಗಿಲ್ಲ. ಇನ್ ಕೇಸ್ ನೀವು ಇವೆಲ್ಲ ಕೊಟ್ಟಾಗ ಮಗುವಿನಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಕರುಳು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಬ್ಲಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನೀವು ಯಾವುದೇ ಕಾರಣಕ್ಕೂ ಮಗು ಹುಟ್ಟಿದ ತಕ್ಷಣ ಇವನ್ನೆಲ್ಲ ಕೊಡಬಾರ್ದು. ಎಷ್ಟೊಂದು ಹಳ್ಳಿಗಳಲ್ಲಿ, ಕಮ್ಯುನಿಟೀಸ್ ಗಳಲ್ಲಿ ಇವೆಲ್ಲ ಫಾಲೋ ಮಾಡ್ತಾ ಇದ್ರೆ. ಸೊ ಅದನ್ನ ಫಸ್ಟ್ ಅವಾಯ್ಡ್ ಮಾಡ್ಬೇಕು. ಯಾಕೆಂದ್ರೆ ಮಗು ಇದರಿಂದ ಐಸಿಯುಗೆ ಹೋಗೋ ಚಾನ್ಸಸ್ ಗಳು ನಾವು ನೋಡಿದ್ದೀವಿ. ಹಾಗಾಗಿ ಇವೆಲ್ಲ ತಪ್ಪುಗಳನ್ನ ನೀವು ಹಾಸ್ಪಿಟಲ್ ನಲ್ಲಿ ಮಾಡಬಾರ್ದು. ಹಾಗಿದ್ರೆ ಏನ್ ಮಾಡ್ಬೇಕು ಡಾಕ್ಟರ್ ಅಂದ್ರೆ, ಮಗು ಹುಟ್ಟಿದ ತಕ್ಷಣ 1 ತಾಸು ಒಳಗಡೆನೆ ಮಗುಗೆ ತಾಯಿಯ ಎದೆ ಹಾಲನ್ನ ಬಿಟ್ಟು ಬೇರೆ ಏನನ್ನು ಕೊಡಬಾರದು. ಮತ್ತೆ ಏನ್ ಮಾಡ್ತೀರಾ, ಹಳ್ಳಿಗಳಲ್ಲಿ ಎದೆ ಹಾಲು ಬರ್ತಲ್ಲ ಅಂತ ಕುರಿ ಹಾಲು, ಆಡಿನ ಹಾಲು, ಮೇಕೆ ಹಾಲು ಎಲ್ಲವನ್ನು ಕೊಡಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ ಎದೆ ಹಾಲನ್ನ ಬಿಟ್ಟು ಬೇರೆ ಏನನ್ನು ಕೊಡಕ್ಕೆ ಹೋಗ್ಬಾರ್ದು. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಯಾರು ಈ ತರ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಅವರಿಗೆ ಮೇನ್ ಆಗಿ ಶೇರ್ ಮಾಡಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಗಾಗಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.